ಅದೇ ಸಂದರ್ಭದಲ್ಲಿ ಇನ್ನೊಬ್ಬರು ಮೇರು ನಟಿ. ಏಕೆಂದರೆ ನಟರಿಗೆ ಬರೀ ಪ್ರತಿಭೆ ಇದ್ದರಷ್ಟೇ ಸಾಲದು, ಅದೃಷ್ಟನೂ ಬೇಕು, ದೈವ ಬಲ ಬೇಕು. ಅದಿಲ್ಲ ಅಂದರೆ ಏನು ಮಾಡೋಕ್ಕೂ ಆಗಲ್ಲ. ಏಕೆಂದರೆ ಆ ವಿಷಯದಲ್ಲಿ ಪ್ರತಿಭೆ ಮತ್ತು ದೈವಬಲ ಇದ್ದಿದ್ದು ನಾನು ನೋಡಿದ ದಕ್ಷಿಣ ಭಾರತ ಅಷ್ಟೇ ಅಲ್ಲ, ಭಾರತದ ಸಾಮ್ರಾಜ್ಞಿ ಅಂದರೆ ಬಿ ಸರೋಜಾದೇವಿ. ಯಾಕೆ ಅಂತ ಕೇಳಬೇಕು ನೀನು. ಎಷ್ಟು ಜನ ಸೂಪರ್ ಸ್ಟಾರ್ಗಳಿದಾರಲ್ಲ, ಎಲ್ಲ ಭಾಷೆಗಳಲ್ಲಿ, ಹಿಂದಿ, ತಮಿಳು, ತೆಲುಗು, ಕನ್ನಡ, ಎಲ್ಲ ಭಾಷೆಗಳಲ್ಲಿ ಪಂಚಭಾಷಾ ತಾರೆ ಆ ಅಮ್ಮ. 50 ವರ್ಷದ ಸುದೀರ್ಘ ಸೇವೆ. ಹಿಂದಿ ಒಳಗೆ ತಗೊಳ್ಳಿ, ಸುನಿಲ್ ಜೊತೆ ಮಾಡಿದ್ದಾರೆ, ರಾಜೇಂದ್ರ ಕುಮಾರ್ ಜೊತೆ ಮಾಡಿದ್ದಾರೆ, ಶಮ್ಮಿ ಕಪೂರ್ ಜೊತೆ ಮಾಡಿದ್ದಾರೆ, ದಿಲೀಪ್ ಕುಮಾರ್ ಜೊತೆ ಮಾಡಿದ್ದಾರೆ. ಮೇರು ನಟರುಗಳು ಅವರೆಲ್ಲ. ಆಯಿತಾ. ತಮಿಳಲ್ಲಿ ತಗೊಳ್ಳಿ, ಎಮ್ ಜಿ ರಾಮಚಂದ್ರನ್, ಶಿವಾಜಿ ಗಣೇಶನ್, ಜಮಿನಿ ಗಣೇಶನ್. ಕನ್ನಡದಲ್ಲಿ ಕುಮಾರತ್ರಯರು ಯಾರ್ಯಾರು? ಡಾಕ್ಟರ್ ರಾಜ್ಕುಮಾರ್, ಕಲ್ಯಾಣ್ ಕುಮಾರ್, ಉದಯ್ ಕುಮಾರ್. ಗೊತ್ತಾಯ್ತಾ. ತೆಲುಗಲ್ಲಿ ತಗೊಳ್ಳಿ, ಎನ್ ಟಿ ರಾಮರಾವ್, ನಾಗೇಶ್ವರರಾವ್. ಇನ್ನೇನಮ್ಮ ಬೇಕು? ಅವತ್ತಿನ ಕಾಲಕ್ಕೆ ನಟಿಮಣಿಯವರು ಇಲ್ಲ ಅಂತಲ್ಲ, ಮಹಾನ್ ಲಡತ್ ಕೊಡೋವಂಥ ನಟಿಮಣಿಗಳಿದ್ದರು. ಅವ್ರನ್ನ ಹೆಸರನ್ನ ಹೇಳೋದು ಬೇಡ ಇವಾಗ. ಆದರೂ ಸಹಿತ ಅವರೆಲ್ಲರ ಮಧ್ಯೆ ಒಂದು ಕನ್ನಡದ ಪ್ರತಿಭೆ ಅಲ್ಲಿಗೆ ಮುಟ್ತು ಅಂದರೆ ಇದಕ್ಕಿಂತ ಆನಂದ ಇನ್ನೇನಮ್ಮ ಜೀವನದಲ್ಲಿ. ಹಾಗಾಗಿ ಸರೋಜಕ್ಕಂಗೆ ಸಿಕ್ಕಿದ್ದು ನನಗೆ ತುಂಬ 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 ಖುಷಿ ಕೊಟ್ಟಿದೆ. ಅಷ್ಟೇನೋ. ಇನ್ನೊಂದೇನು ಅಂದರೆ, ನನಗೆ ಕಾಲು ಆಪ್ರೇಷನ್ ಆಗಿ ಹಾಸಿಗೆ ಮೇಲೆ ಮಲಗಿದ್ದೆ ನಾನು. ಆಗ ಟಿ ವಿ ಒಳಗೆ ಬರ್ತಾಯಿತ್ತು, ನಾನು ನೋಡಿದೆ. ಸುಗುಣಾ ನರಸಿಂಹಮ್ಮನ ನೋಡಿದಾಗ ಏನಾಯಿತು, ಬಿ ಸರೋಜಾದೇವಿ ನಿಧನ ಅಂತ ಮನಸ್ಸಿಗೆ ಭಾಳ ಆಘಾತ ಆಯಿತು. ಆದರೆ ಮಡ್ರಾಸಿಂದ ಫೋನ್ ಬಂತು, ಎಲ್ಲರೂ ಸತ್ತಾಗಲಿ ನೀನು ಹೋಗ್ತೀಯಾ, ಆದರೆ ಸರೋಜಮ್ಮನಂಥ ಮೇರು ನಟಿ ಸತ್ತಾಗ ಯಾಕೆ ಹೋಗಲಿಲ್ಲ? ಇಲ್ಲ ನೀನು ಬೇರೆ ದೇಶದಲ್ಲಿರ್ಬೋದು, ಇಲ್ಲ ನಿನ್ನ ಆರೋಗ್ಯ ಕೈ ಕೊಟ್ಟಿರ್ಬೋದು, ಯಾವ್ದು ಸರಿ ಅಂತ ಕಾಂಚನ ಅವ್ರು ಕೇಳಿದ್ರು. ಅವಾಗ ನಾನು ಹೇಳಿದೆ, ಇಲ್ಲ ನೀವು ಹೇಳೋದು ಸರಿ, ನನಗೆ ಆರೋಗ್ಯ ಕೈ ಕೊಟ್ಟಿದೆ, ಹಿಂಗೆ ಎಡಗಾಲು ಫ್ರ್ಯಾಕ್ಚರ್ ಆಗಿದ್ದರಿಂದ ನಾನು ಹೋಗೋಕ್ಕಾಗ್ತಾಯಿಲ್ಲ, ಹಂಗೆ. ಅದೇ ನಾವೆಲ್ಲ ಮಡ್ರಾಸಲ್ಲಿ ಮಾತಾಡ್ಕೊಂಡ್ವಿ, ಹಳಬರೆಲ್ಲ ಮಾತಾಡ್ಕೊಂಡ್ವಿ ಅನ್ನೋ ಮಾತನ್ನು ಹೇಳಿದ್ರು. ಹಾಗಾಗಿ ಸರೋಜಕ್ಕಂಗೆ ಸಿಕ್ಕಿದ್ದು ನನಗೆ ತುಂಬ ತುಂಬ ಸಂತೋಷ ಆಗ್ತಾಯಿದೆ.